ಏಟಿ ಸತ್ತು ಸೂತಕವೇ ಯಾರಿಲ್ಲ. ಇದೇನಪ್ಪ ಇಂಥ ವ್ಯವಸ್ಥೆ ಅನ್ಕೊಂತೀಯ? ನಿನ್ನ ಹೆಂಡತಿ ಸತ್ತ 9 ದಿವಸ ಕಾರ್ಯವನು ಮಾಡಂಗಿಲ್ಲ. ಅಂತ ವ್ಯವಸ್ಥೆ ಮಾಡ್ತಾರೆ. ನನ್ನ ತಮ್ಮ ಊರಲ್ಲಿ ಎಲ್ಲಂತಾನು ನೋಡಿ ಈ ರೀತಿ ದೌರ್ಜನ್ಯದಿಂದ ನಮ್ಮನ್ನು ಒತ್ತು ತರಿಸಿರುವೆ. ನಿನ್ನ ದೌರ್ಜನ್ಯದ ಕೂರು ತನಕ ಇತಿಹಾಸಕ್ಕೆ ಇದು ಹೇಳೋದ್ರ ಬಗ್ಗೆ ಆಲೋಚಿಸು. ಇಲ್ಲ ಶ್ರೀಕಂಠ ಬರೋದೊಳಗೆ ನಮ್ಮನ್ನು ಬೆಟ್ಟ ಕಳಿಸ. ಇಲ್ಲವಾದರೆ ನಿಮ್ಮ ಪಾಲಿನ ಕೇಡವನ್ನು ನೀವು ಅವಮಾನಿಸಿಕೊಳ್ಳುತ್ತಿರಲೇ. ನಮಗೆ ಕೇಡು ಮಾಡುವಷ್ಟು ಕಿಲಾಡಿ ನಾನಿಲ್ಲ. ನಿನ್ನಯ್ಯ ಈಗಾಗಲೇ ನಾಡಿನಿಂದ ಕಾಡಿಗೆ ಪ್ರಯಾಣ ಮಾಡಿಸಿ ಬಹಳ ಆವತ್ತಾಗಿದೆ. ಸಂಚಾರಿ ಇವಳ ತಂಗಿಯನ್ನು ಎಳೆದುಕೊಂಡು ಬನ್ನಿ. ನಿನ್ನ ತಂಗಿ ಇಲ್ಲಿದ್ದಾಳೆ. ನಿನ್ನ ಕಾವೇರಿ 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 ಸ್ಥಿತಿಯಮ್ಮ. ನನ್ನೇನು ಮಾಡಿದ್ದೀರಿ? ಇಡ್ತದಲ್ಲಿ ಇಟ್ಕೊಂಡು ಮಾತಾಡೋರು. ಯಾವಲ್ಲೂ ನಾನು ತಿಳಿಸಿದರೆ ನಿನಗೇನಲೇ? ಈಗ ನಿನ್ನ ತಂಗಿಯನ್ನು ನಾನು ತಿಳಿಸಿದ್ದೇನೆ. ಅಷ್ಟೇ ಅಲ್ಲ, ನಿನ್ನನ್ನು ಹೊಡೆದಾಕಿದ್ದೇನೆ. ಈಗೇನಲೇ ಮಾಡ್ತೀಯಾ? ಏನ ಮಾಡ್ತೀಯಾ? ನಾನು ನಿನ್ನ ತಂಗಿಯನ್ನು ರೇಪ್ ಮಾಡಿದಂತ ಕಂಪ್ಲೇಂಟ್ ಕೊಡ್ತೀಯಾ? ನಿಮ್ಮಂತ ನರಗುಣ್ಣಿಗಳನ್ನು ಜೀವಂತವಾಗಿ ಸುಟ್ಟು ಹಾಕಿ ಸರ್ಪ ನಡೆಸುವ ಗುಂಡಾಮನತನ ಹುಟ್ಟಿದ ಗೌಡ. ಅದಕ್ಕೆ ನಿಮಗೆ ಶಿಕ್ಷೆ. ಲೇ ಬಲರಾಮ, ನನ್ನ ತಾತನ ಕಾಲದಿಂದ ನರಕ ಬಂದ ಗೌಡಿಗೆ ಅಡ್ಡವಾಗಿ ನಿಂತ ನಿಮ್ಮನ್ನ ಜೀವಂತ ಸಮಾಜ ನಿರ್ಮಿಸುತ್ತವೆ. ಅದಕ್ಕೆ ಮೊದಲೇ ನಿನ್ನ ತಂಗಿಗಾದ ಶಿಕ್ಷೆ ನಿನ್ನ ತಮ್ಮನ ಹೆಂಡತಿಗೆ ಬರ್ತದೆ. ನಿನ್ನ ತಂಗಿಯನ್ನು ನನ್ನ ತಮ್ಮ ಮಜಾ ಮಾಡಿದರೆ ನಾನು ನಿನ್ನ ಸೊಸೆನ ಮಜಾ ಮಾಡ್ತೀನಿ. ಮಾಡದೆ ಬೇಡಗೌಡ್ರೆ, ನಮ್ಮಂತ ಬಡವರ ಮೇಲೆ ತೋರಿಸದಿರಿ ಈ ನಿಮ್ಮ ದರ್ಪವನ್ನು. ದಯವಿಟ್ಟು ದಯವಿಟ್ಟು ನಮ್ಮನ್ನ ಬಿಟ್ಟು ಬಿಡಿ. ನಿಮ್ಮ ಕಾಲಿಗೆ ಬಿದ್ದು ಈ ಸಮಾಜದಲ್ಲಿ ಮರೆಯಲಾಗದ ಅವಮಾನ ಆಗಬೇಕು. ಈ ಗೌಡನ ಗೊಂಡ ರಾಜೆ ಅಂತ ಈ ಸಮಾಜಕ್ಕೆ ತಿಳಿಯಬೇಕು. ನಮ್ಮ ಎದುರಿಗೆ ನಿಂತ ಮಾರದಿನ ಗಾಣದ ಬಾಯಲ್ಲಿ ಸಿಕ್ಕ ವಾರ ಬರ ಕಬ್ಬಿನ ಸೆಪ್ಪೆ ಅಂತ ಇದೇ ಹೆಂಗಸ ಸೆರಗೆ ಹಿಡ್ಕೊಂಡು ಹಠ ಬೇಗೆ ನಾನೆಂದು ದಿಟ್ಟಿಗೆ ನಿಂತು ಒಂದು ಗಲಿಗಳಂತ ನಿಗಿರಾಡಬೇಡಲೇ. ಹೆಣ್ಣಿನ ಶಾಪಾಯಿ ಪುಟದ ಹೇಳುವ ಚಂಡಿನಂತೆ ದರ್ಪವನ್ನು ದಮನ ಮಾಡುವುದು ಎಂಬ
ಅವ್ರ ಮನಸ್ಸಾರ ಕರ್ಸಕೋ ಕೈಲಾಗದೆ ಈ ಊರಿಗೆ ಜನರಿಗೆ ತಿಳಿದಂತೆ ಮದುವೆ ಮಾಡಿ ಈ ಸಮಾಜ ದೃಷ್ಟಿಯಲ್ಲಿ ಅವಳನ್ನ ಮಾಡ್ತಾ ಇದನ್ನಾಗಿ ಮಾಡಿದ ನಿರ್ಗತಿಗೆ ನನ್ನ ಮಗನು ನಿನ್ನ ಸೊಸೆ ಶಾಪ ಈ ಗೌರವರ ಮರದ ದರ್ಪವನ್ನು ದಾಮನ ಮಾಡಿದೆ. ಈ ಕ್ಷಣದಿಂದ ನನ್ನಿಂದ ನಿನಗೆ ದಮನವಾಗುತ್ತೆ, ನಿನ್ನಿಂದ ನನಗೆ ದಮನವಾದ ನೋಡಬಾರೆ. ನೋಡು ಕಾವೇರಿ, ನೀನು ನನಗೆ ಸಖತ್ ಇಷ್ಟ ಆಗಿದೆಯಾ. ನೀವು ಅಂದ್ರೆ ಆ ನಿನ್ನ ಮಾಜಿ ಗಂಡ ಕಟ್ಟಿದ ತಾಳಿಯನ್ನು ಕಿತ್ಯಾಕೋ. ನಾನು ನಿನಗೆ ಹೊಸ ತಾಳಿಯನ್ನು ಕಟ್ಟುತ್ತೇನೆ. ಲೇ ಗೌಡ, ಒಂಟಿಯಾದ ಹೆಣ್ಣನ್ನು ಹೊತ್ಕೊಂಡು ಬಂದು ಬಲಾತ್ಕಾರ ಮಾಡಿ ನಿನ್ನ ಗಂಡಸನ ತೋರಿಸ್ತೀಯೇನು? ನನ್ನಂತ ಹೆಣ್ಣಿನ ಮುಂದೆ ನೀನು ಗಂಡಸಲ್ಲ ಕಣೋ, ಶರ್ಮ. ನನ್ನ ಅಣ್ಣನ ಈ ರೀತಿ ಹಿಂಸೆ ಮಾಡ್ತಾ ಇದೀಯಲ್ಲ, ಆ ದೇವ್ರು ನಿನ್ನನ್ನು ಸುಮ್ಮನೆ ಬಿಡಬೇಕು, ಸರಿಯಾದ ಶಿಕ್ಷೆ ಕೊಡ್ತಾನೆ. ಆ ದೇವರು ಕೊಡೋ ಶಿಕ್ಷೆ ಕಡೆಗೆ ತಾನೇ ಈಗ ನಿನ್ನ ಅಣ್ಣ ಕಟ್ಟಿಸೋ ತಾಯಿಯನ್ನು ಕಿತ್ಯಾಕೋ. ನಿನ್ನ ಬಾಳಿಗೆ ನಾನಾಗುವೆ ನವ ಚೈತನ್ಯದ ಚಲನೆ. ನಿನ್ನ ಪ್ರತಿ ರಾತ್ರಿಯಲ್ಲೂ ನನ್ನ ಮುಂದೆ ಪಾರಿಜಾತದ ಪುಷ್ಪವಾಗಿ ಆಡಿಕೊಂಡಿದ್ರೆ ಸಾಕು. ಮುತ್ತು ರತ್ನಗಳನ್ನು ಸರಮಾಲೆ ಹಾಕಿ ಸಮಾಜದಲ್ಲಿ ಮಹಾರಾಣಿಯಂತೆ ಬದುಕಂತೆ. ಬಾಯಿ ಮುಚ್ಚೋ ಮನಸ್ಸಿಲ್ಲದ ಕಟುಕ ನೀನು. ದಿನ ರಾತ್ರಿ ನಾನು ನಿನ್ನ ಮುಂದೆ ಪುಷ್ಪದ ಹಾಗೆ ಅರಳಬೇಕಾ? ಅದು ಎಂದಿಗೂ ಸಾಧ್ಯವಿಲ್ಲ ಅಂತ ತಿಳ್ಕೊ. ಈ ನಿನ್ನ ಶ್ರೀಮಂತಿಗೆ ನನ್ನ ಗಂಡ ಹಾಕಿರುವ ಕಾಲಲ್ಲಿರೋ ಚಪ್ಪಲಿ ಮಾಡಿದ ಪಾಪಕ್ಕೆ 7 ವರ್ಷ ಕತ್ತಲ ಕೋಣೆಯಲ್ಲಿ ಬಿದ್ದು ಬಂದರೂ ನಿನಗೆ ಬುದ್ಧಿ ಬಂದಿಲ್ಲವೇ? ಪತಿವರ್ತಿ ಹೆಣ್ಣಿನ ಬಾಳಿಗೆ ಸಕಕ್ಕದ ಅಲ್ಲದ ಚಿತ್ತ ಎನಿಸಿಕೊಳ್ಳುವ ಮೂರ್ಖ ಮಾನವ ಪತಿರತೆ. ಇವಳು ಪತಿರತೆನ? ಇವಳೀಗ ಈ ಭೀಮನಗೌಡನ ಬಾಳಿನಲ್ಲಿ ಬಾಡಿ ಹೋದ ವಲಸೆ ಹೆಣ್ಣ. ಇವಳ ಪತಿರತೆನ? ಪತಿರತೆ ಪತಿರತೆ ಹೆಸರಲ್ಲಿ ಪಾಪಾತ್ಮದ ಕೆಲಸ ಮಾಡದೆ ಹೆಣ್ಣಾಗಿ ಬಾಳೆಂದರೆ ನನಗೆ ಚಪ್ಪಲಿ ತೋರಿಸುವೆಯಾ? ನನಗೀಗ ಚಪ್ಪಲಿ ತೋರಿಸಿದ ಇವಳು ನನ್ನ ಕಾಲಲ್ಲಿ ಮೆಟ್ಟಿದ ಚಪ್ಪಲಿ ಸೋಮನೆ ಗಂಡನಿಗೆ ಎಂಡ ಕುಡಿಸಿ ಗೌಡರ ಮಗ್ಗಿಲಲ್ಲಿ ಮಲಗೇಳುವ ಮಲ್ಲಿಗೆ ಆಗದೆ ಮಶಣದ ಹೂವದ ಇವಳ ಸೀಮೆ ಬಂದಿರುತ್ತಲೇ. ಅವಳನ್ನು ಕೈ ಬಿಡಲೇ ಮೂರ್ಖ. ಇವಳ ಮೇಲೆ ಏನದ ಬಲರಾಮನ ಚೀರ
ಕಿರಾಟ ಕಿರಾಚಾಟ ಒಂದೇ ಟಾಕ್ ನಿಲ್ಸಕ್ಕಾಗಲ್ವಾ ನನ್ನ ಕಾಯಲ್ಲಿ? ಬೇಡ ಬೇಡ ಬೇಡ. ಆಗಲೇ ಕಟ್ಟುತ್ತಿದ್ದ ಜೀವ ಮತ್ತಿವ್ರು ಕೊಡ ಏಟಿಗೆ ಘಟಕ್ ಅಂದ್ರೆ ನಮಗೆ ಕಷ್ಟ ಆಗುತ್ತೆ. ಏ ಬಲರಾಮ, ಎಂತ ಬೇಸ ಹೇಳ್ತಾನೆ. ಆ ಆಸ್ತಿನ ನಮ್ಮ ಗೌಡ್ರ ಹೆಸರಿಗೆ ಬರೆದು ಕೊಟ್ಟು ಕೈ ತುಂಬ ರೊಕ್ಕ ಎಣಿಸಿ ಅಂದ್ರ ಕೇಳ್ದ ಬೋರ್ ಹಾಕ್ಸ್ತಿ. ನೀರು ಬಿದ್ದೈತೆ ಅದ್ರಿಗೆ ಬೆಳೆ ತೆಗಿಯಕ್ಕಾಗುತ್ತ? ಅವಳು ಯಾವಳ ಹೆಣ್ಣಿನ ಸಲುವಾಗಿ ನಮ್ಮ ಗೌಡ್ರನ್ನ ಕೋಟಿ ಕರ್ಕೊಂಡು ಹೋಗಿ ಏನೇನೋ ಅನುಮತ ಮಾಡಿದ್ವಿ. ನಿನ್ನ ತಂಗಿನ ನಮ್ಮ ಗೌಡ ಮನೆ ತುಂಬಿಸ್ಕೊಳ್ತು ಅಂತ ಹೇಳಿದ್ದೆ. ನೀನು ಜನಸೇವೆ ಅಂತ ಹೋಗಿ ಈಗ ಏನಾಯ್ತು? ನಿನ್ನ ಕಣ್ಣು ಮುಂದೆ ನಿನ್ನ ತಂಗಿ ಸೊಸೆ ಶೀಲ ಕೆಡಿಸಿಕೊಂಡು ಹಾಳು ಮಾಡ್ಕಂತ ನಿಂತೀರಿ ನೋಡಿ. ಲೇ ಬಾಲರಾಮ, ಈಗ ಆಗಿದ್ದೆಲ್ಲ ಆಗಿದೆ. ನೀನು ನಮ್ಮ ವಿರುದ್ಧ ಹೋರಾಡಿದಕ್ಕೂ ನಾವು ಈ ಕೆಲಸ ಮಾಡಿದಕ್ಕೂ ಆಯ್ತು. ಇನ್ನಾದರೂ ಈ ಸಮಾಜದಲ್ಲಿ ಮಾನವಂತರಾಗಿ ಬದುಕು ಸಾಗಿಸಬೇಕು. ಆದ್ರೆ ನಾನು ಹೇಳಿದಾಗಲೇ ಕೇಳಬೇಕು. ಯಾರಲ್ಲೇ ನೀನು? ಇವನ ಕರ ನನ್ನ ನಿಮ್ಮಂತರ ಪಾಲಿಗೆ ಸಿರಿಗತ್ತ ಬಂದ ಸಿಂಹದ ಮರಲೇ ಮಗನ. ಈಗ ತಾನೇ ಈ ಸಿಂಹದ ಮರಿಯನ್ನ ಹೊಲಗಾಡಿಸದಂತೆ ಮಲಗಿಸಿ ಬಂದರೆ ಹೆಂಡತಿಯ ಸೋಲ ಶೀಲ ದೋಚಿನ ಮೇಲೆ ಮನೆಗೆ ಬರುವ ಇವನ ಸಿಂಹದ ಮರಿಯೇ. ಏನು ಮಗನ, ನಿನ್ನ ಹೆಂಡತಿ ಶೀಲ ಕೆಡಿಸಕ್ಕೆ ನಮ್ಮನ್ನು ಸಾಯಿಸಬೇಕಂತ ಬಂದಿಯಾ? ಏನಾರು ಸ್ವಲ್ಪ ಹೊತ್ತು ನಿಲ್ಲು. ನಿಮ್ಮ ಮಾವನ ಹತ್ರಕ್ಕೆ ಪತ್ರಕ್ಕೆ ಸಹಿ ಮಾಡಿಸಿಕೊಂಡು ಆಮೇಲೆ ಇವರು ಏನಾಗಿಲ್ಲ ಅಂತ ನಿನ್ನ ದರ್ಪ ತಪ್ಪಾಯಕನ ಅರ್ಥ ಮಾಡಲು ಅಂತ ಬಂದಿರುವರೆ. ನಿಮ್ಮಂತ ಕೆಟ್ಟ ಸುಳ ಮಕ್ಕಳ ರುಂಡ ಚಂಡಾಡಲೆಂದು ಬಂದಿರುವ ಸಿಂಹದ ಮರಿಗಳು ಅದರಿಗಿತ್ತಿ ಮಗನ ಸಿಂಹದ ಮರಿ. ಸಿಂಹದ ಮರಿ ಅಂತ ಮೆರೆದಾಡ್ತಿರುವ ಕಾಣಿಸ ಈ ಗೌಡನ ಮನೆಗೆ ಬಂದು ಈ ಗೌಡನಿಗೆ ಆವಾಜ ಹಾಕೋ ನಿನಗೆ. ಈ ಗೌಡನ ಮನೆಯಿಂದ ಆಚೆ ಹೋಗೋ ದಾರಿ ಆದ್ರೆ ಗೊತ್ತಿದ್ಯಾ? ನಮ್ಮನ್ನು ಜೀವಂತ ಸಮಾಧಿ ಮಾಡಲು ಬಂದಿರುವ ನಿನ್ನ ಕ್ಷಣದಲ್ಲಿ ಮೆಟ್ಟ ಸೇವೆ ಮಾಡ್ತಾರೆ. ಸಾಮಾನ್ಯ ಮಾಡಿದಾಗ ಎಲ್ಲವಾದರೆ ಏನು ಮಾಡ್ತೀರಾ? ನಮ್ಮ ಮಾವನ ಮಾನದಲ್ಲಿ ನೆಮ್ಮದಿಯಾಗಿ ಬದುಕುವ ಅವಕಾಶ ಕಿತ್ತಿಕೊಳ್ಳಿ. ಕೊನೆಗೂ ನನ್ನ ಹೆಂಡತಿ ಜೊತೆ ನನ್ನ ಅಕ್ಕನ ಚೀಲವನ್ನು ತಂದಿದ್ದೀರಾ? ಮತ್ತೊಬ್ಬ ಅಕ್ಕ ತಂದರಾಡು 9 ದಿನದ ಕಾರ್ಯ ಮಾಡುತ್ತಿರುವಾಗ ಈ ರೀತಿ ಹಿಂಸೆ ನೀಡುತ್ತಿದ್ದೀರಿ. ನನ್ನ ಪೂರ್ಣ ಬಲದ ತಾಕತ್ತಿನ ಬಗ್ಗೆ ಮಾತಾಡುವ ಮೂರ್ಖ. ಜೀವನದಲ್ಲಿ ನಿನ್ನಂತ ದರ್ಪ ಸಹಿಸಿಕೊಳ್ಳುವುದಕ್ಕಿಂತ ಸಾವಿರ ಬದಲು ನಿಮ್ಮಿಬ್ಬರ ಗಂಡ ಕಿತ್ತಿ ಒತ್ತಿರಿಸಿವೆ. ನಿಮ್ಮಿಬ್ಬರ ನೆತ್ತಿಯ ಮೇಲೆ ನನ್ನ ರೋಷದ ಜಾರುವಲೇ ಮಗನೇ. ಒಂದು ಮಾತು ಹೆಚ್ಚಾಗಿ ವಿಚಾರಿಸಿದರೆ ಕಾತರಿಸಿ ಹೋಗುವುದು ನಿನ್ನೆರಡ ಕಡಲ. ನಮ್ಮ ಒಳಗಿನ ಬೆಂಕಿ ಸಿಡಿದ ಸುಟ್ಟುಕೊಂಡು ದಾನವಾಗ ಬಿಡಲು. ತಮ್ಮ, ನಡೆದದ್ದೆಲ್ಲ ನಡೆದೈತಿ. ನಿಮ್ಮ ಅವ್ರಿಗೆ ಹೇಳಿ ಒಂದು ತೀರ್ಮಾನಕ್ಕೆ ಬಂದು ಮಾನ ಮರದ ಉಳಿಸ್ಯಾರ. ಇಲ್ಲ ಅಂದ್ರೆ ಈ ಸಮಾಜದಾಗ ತಲೆ ಎತ್ಕೊಂಡು ಬದುಕಾಗುತ್ತೆ. ಸಂಚಾರಿ ಮುತ್ತಲೆ ಬಾಯಿ
ನಮ್ಮ ಮಾವನ ಮನೆತನದಲ್ಲಿ ನೀನು ತಲೆ ಹಾಕಬೇಡ. ಈ ಜನರಲ್ಲಿ ನೀನು ಅಂತ ಬಂದರೆ ನಿನ್ನ ತಲೆ ತುಂಡು ತುಂಡಾಗಿ ತಡೆದು ಹಾಕುತ್ತೀರ. ಗೌಡ ಹುಡುಗ ಯಾಕೆ ಬಹಳ ಗಸರತ್ತೀರಿ ಏ ಪಾತ್ರ, ಈ ನನ್ನ ಮಗ ಸಾಯಲಬಾರದ ಬದಕಲಬಾರದ ಆಗ ಮಡೀರಿ. ನಮ್ಮ ಮೇಲೆ ನಕ್ಕಿ ನಮ್ಮ ಮೇಲೆ ವಾಸಾಗಿವನಂದ ಸಾಯೋ ತನಕ ಹೋಗ್ತಾನಂತೆ. ಬೀದಿ ಬೀದಿಯಲ್ಲೇ ಅಂತ ಟ್ರೀಟ್ಮೆಂಟ್ ಮಾಡಿ. ಅವನನ್ನು ಹೊಡೆದು ಏಕೆ ಕೈ ನೋಯಿಸ್ಕೊಳ್ಳುವೆ? ಒಳಗಡೆ ಕೆಬ್ಬಿಣ ಕಾಯ್ದುಕೊಂಡು ಇಟ್ಟಿರುವನಲ್ಲ, ತೆಗೆದುಕೊಂಡು ಬನ್ನಿ. ಅಣ್ಣ, ನೀನು ಸ್ವಲ್ಪ ಸರಿದು ನಿಲ್ಲು. ಇವನನ್ನು ನಾನು ವಿಚಾರಿಸಿಕೊಳ್ತೇನೆ. ನಾವೇನು ಮಾಡಿ ಬಂತ ಈ ರೀತಿ ಹಿಂಸೆ ನೀಡುತ್ತಿದ್ದಿರಲೇ? ನಿಮ್ಮ ವಂಶ ನಿರ್ವಂಶ ಆಗುತ್ತದೆ ಗೌಡ, ನಿರ್ವಂಶ ಆಗುತ್ತದೆ. ಲೇ ಬಲರಾಮ, ನನ್ನ ವಂಶ ನಿರ್ವಂಶ ಮಾಡಲು ಛಲ ತೊಟ್ಟಿರುವ ಯಾವ ಮಗನ? ಮೊದಲು ನಿನ್ನ ವಂಶ ಕಾಪಾಡಿದರೆ ಸಹಿ ಮಾಡಲೇ. ಇವರನ್ನೆಲ್ಲ ನಮ್ಮ ಕಾರು ಡಿಕ್ಕೊಳಗಡೆ ಹಾಕೊಂಡು ಹೋಗಿ ಊರವರೆಗಿನ ಕೆರೆ ಹತ್ರ ಹಾಕಿ ಬನ್ನಿ. ಹಾಗೆ ಇವರ ಭಾಗ್ಯ ಈ ಸುತ್ತ ಹತ್ತಾಳಿರ ಮಾಡಿ ಬನ್ನಿ. ಭದ್ರ ಭೀಮ, ಬರೀ ಬೇಗ ಕಾರ್ ಮಾಡ್ತೀವಿ. ಎಲ್ಲ ಜಲ್ದಿ ಒಕ್ಕಟ್ಟು ಬಂದ್ಬಿಡ್ರಿ, ಜಲ್ದಿ. ಭಾಳ ಹೊತ್ತು ಮತ್ತೆ ವಾಶ್ ಮಾಡಿ. ಶೋಭಾ, ಅವರು ಮುಂದೆ ಹೋಗಲಿ, ನಂತರ ನೀನು ಹೋಗುವಂತೆ ಇರೋ. ಶೋಭಾ, ನನ್ನ ಅಣ್ಣನ ಜೊತೆ ಮಜಾ ಮಾಡಿದೆ, ಈಗ ನಮ್ಮ ಜೊತೆಲಿ ಆಡಿಕೊಂಡು ಅಂತ ತಡೆ. ಲೇ ಸಂಚಾರಿ, ಅವನ್ನೆಲ್ಲರನ್ನು ಎಳೆದುಕೊಂಡು ಹೋಗಿರಾ? ಕೊಡ್ರಿ, ಹಂಗೆ ಆಗಲಿ, ನಡಿ ಹೋಗೋಣ. ನಮ್ಮ ಮನೆತನಕ್ಕೆ ಕೊಟ್ಟ ಹಿಂಸೆ ಇನ್ನೂ ಸಾಲದೆ ಮತ್ತೆ ನಮ್ಮನ್ನು ಈ ರೀತಿ ಏಕೆ ಕಾಡುತ್ತಿದ್ದೀರಿ? ಬಿಟ್ಟು ಬಿಟ್ಟು
ಅನರ್ಘ